ಕಮಲಿ ಅವರೇ, ಅಮರ್ ತುಂಬ ತುಂಬ ಒಳ್ಳೆಯವನು. ಹಿ ಈಸ್ ಗ್ರೇಟ್. ಬಾಯ್ ಮುಚ್ಕೊಂಡು ಮನೆ ಕಳಿ ಸರ್. ಅದೆಷ್ಟು ಅಂತ ಮಾತಾಡ್ತೀರಾ? ಇದೇನು ಬಾಯ ಇಲ್ಲ ರೈಲ್ ಬಂಡಿನ? ಮಾತು ಉದ್ದು ಕೊಯ್ತಾನೆ ಐತೆ. ಮಲ್ಕಳಿ ಸರ್ ಸುಮ್ಕೆ. ನನ್ನ ಮೇಲೆ ಪ್ರೀತಿನೇ ಇಲ್ಲ, ನನಗೆ ಬೈತೀರಾ ನೀವು? ನೀವೇ ತಾನೇ ನಮ್ಮ ಭಾವನ ಹತ್ರ ಹೋಗಿ ಮಾತಾಡ್ಕೊಂಬ ಅಂತ ಹೇಳಿದ್ದು. ಈಗ ನೀವೇ ನನಗೆ ಬೈತಿದ್ದೀರಾ. ಐ ಹೇಟ್ ಯು ಕಮಲಿ ಅವರೇ. ಸರಿ, ಆದರೆ ನಿಮ್ಮ ಅಣ್ಣ ಭಾವ ತುಂಬ ಕಮಲಿ ಅವರೇ. ಟೋಕೆನ್ ಬಕೆಟ್ ಏನು ಕರ್ಮ ನಂದು. ಅದು ಏನೇ ಪ್ಲಾನ್ ಮಾಡಿದ್ರು ನಾನು ಈ ಥರ ಓದೋದು ತಪ್ಪಲಿಲ್ವಲ್ಲ. This term comes from the word ಬೇಬಿ. ನೀನೇನು ಟೆನ್ಷನ್ ತಗೋಬೇಡ, ನಾಳೆ ನೀನು ಎಕ್ಸಾಮ್ನ ಈಸಿಯಾಗಿ ಬರೀತೀಯ. ಯಾಕಂದ್ರೆ ಕಮಲಿ ಎಕ್ಸಾಮ್ ಹಾಲ್ ಒಳಗಡೆ ಬರಲ್ಲ. ನೀನು ಆರಾಮಾಗಿ ಎಕ್ಸಾಮ್ ಬರಿಬೋದು, ಯಾರ ಕೈಲಿ ಬೇಕಾದ್ರೂ ಬರೆಸ್ಬೋದು. ಮಾಮ್, ಏನ್ ಮಾಮ್ ನೀವು? ನಾನು ಓದೇ ಇಲ್ಲ. ಯಾರು ಎಕ್ಸಾಮ್ಸ್ ಬರೆದ್ರೆ ಏನು? ನಾನು ಅವ್ರಿಗೆ ಕರೆಕ್ಟ್ ಆನ್ಸರ್ಸ್ ಹೇಳ್ಬೇಕಲ್ವಾ? ನಾನು ಮತ್ತೆ ಫೇಲ್ ಆಗ್ತೀನಿ ಮಾಮ್. ಎಕ್ಸಾಮಲ್ಲೇ ಆಗಲಿ ಲೈಫಲ್ಲೇ ಆಗಲಿ ನನ್ನ ಮಗಳು ಸೋಲೋದು ನನಗಿಷ್ಟ ಇಲ್ಲ. ಅವಳು ಯಾವತ್ತಿದ್ರೂ ಗೆಲ್ಲಬೇಕು. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಯಾ ಇದೆಲ್ಲ ಕೇಳಕ್ಕೆ ಚೆನ್ನಾಗಿದೆ ಮಾಮ್, ಬಟ್ ಈಗ ನೀವೇನು ಮಾಡಿದ್ದೀರಾ ಅದನ್ನು ಹೇಳಿ.
ನಿನ್ನ ಮೊಬೈಲ್ಗೆ ಒಂದು ಫೋಟೋ ಕಳಿಸಿದ್ದೀನಿ ನೋಡು. ವಾಟ್ ಇಸ್ ದಿಸ್ ಮಾಮ್? ಕ್ವೆಶ್ಚನ್ ಪೇಪರಾ? ಸೊ ನಾನು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಯಾವುದೋ ವರ್ಷದ ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡಬೇಕಾ? ನೋ ಮಾಮ್, ಐ ಕಾಂಟ್. ಬೇಬಿ, ಇದು ಯಾವುದೋ ವರ್ಷದ ಕ್ವೆಶ್ಚನ್ ಪೇಪರ್ ಅಲ್ಲ, ನಾಳೆ ನಡೆಯೋ ಎಕ್ಸಾಮ್ ಕ್ವೆಶ್ಚನ್ ಪೇಪರ್. ವಾಟ್? ಎಸ್ ಮಾಮ್, ನಾಳೆ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ನಿಮಗೆ ಹೇಗೆ ಸಿಕ್ತು? ಯಾರು ಕೊಟ್ರು? ಬೇಬಿ, ನಾನು ಎಲ್ಲ ಕಡೆ ಸೋರ್ಸ್ ಇಟ್ಕೊಂಡಿದ್ದೀನಿ. ಆ ಸೋರ್ಸಿಂದ ಕ್ವೆಶ್ಚನ್ ಪೇಪರ್ನ ತರಿಸ್ಕೊಂಡೆ. ಆದರೂ ಮಾಮ್, ಇದು ಏನು ಡೌಟಾ? ಬೇಬಿ, ಈ ಕ್ವೆಶ್ಚನ್ ಪೇಪರ್ನ ನೋಡಿ ಆರಾಮಾಗಿ ನಾಳೆ ಎಕ್ಸಾಮ್ಗೆ ರೆಡಿ ಆಗು. ಕಮಲಿ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಹಾಲ್ ಒಳಗಡೆ ಬರಲ್ಲ. ನೀನು ಯಾರಿಗೂ ಹೆದರ್ಬೇಕಾಗಿಲ್ಲ. ಥ್ಯಾಂಕ್ ಯು ಮಾಮ್, ಥ್ಯಾಂಕ್ ಯು ಸೋ ಮಚ್. ಓದ್ಕೋ. ತಂಗೆ ಬಾಬ್ ಇಲ್ಲೇ ಇದೆ. ಅದು ನಮ್ಮ ಗ್ಯಾರೇಜ್ ಓನರ್ದು ಅಲ್ಲ, ನಮ್ಮ ಪೆಟ್ರೋಲ್ ಬಂಕ್ ಓನರ್ದು ಗಾಡಿ ಕೆಟ್ಟೋಗಿತ್ತಂತೆ. ಅದಕ್ಕೆ ಅರ್ಜೆಂಟು ಒಂಚೂರು ಬಾರೋ ಅಂತಂದ್ರು. ಅದಕ್ಕೆ ಹಿಂಗೋಗಿದ್ದು ಬಂದೆ ಅಷ್ಟೇ. ಆದ್ರೂ ಅಣ್ಣ, ಈಟ್ ರಾತ್ರಿನಾಗೆ ನಿನಗೆಲ್ಲ ಓಡಾಡೋದು ಸರಿಯಲ್ಲ. ಇವಾಗ ನಿನಗೆ ಮದುವೆ ಆಗೈತೆ, ಸಂಸಾರ ಜವಾಬ್ದಾರಿ ಅನ್ನೋದೈತೆ. ಹಿಂಗೆಲ್ಲ ಓಡಾಡಬಾರ್ದು ಅಣ್ಣ. ಪಾಪ ರಚನಾ ಗೊತ್ತಾದ್ರೆ ಏಟ್ ಗಾಬರಿ ಆಗ್ತಾಳೆ ಹೇಳು. ಹೌದು ತಂಗೆವ, ಆದ್ರೇನ್ ಮಾಡ್ಲಿ, ಓನರ್ ಹೇಳಿದ ಕೆಲಸ ಮಾಡ್ಲೇಬೇಕಲ್ಲ. ಅದು ದಿಟ್ಟನೇ ಅಣ್ಣ. ಆದ್ರೂ ಇನ್ಮ್ಯಾಕ್ ಹಿಂಗೆಲ್ಲ ಮಾಡ್ಬೇಡ. ಈಟೊತ್ನಾಗೆ ಆಚೆ ಹೋಗೋದು ಸರಿಯಲ್ಲ. ಸರಿ, ನೀನು ಹೋಗಿ ಮಲ್ಲಿಕ. ಸರಿ ತಂಗೆವ, ಗುಡ್ ನೈಟ್. ರಿಷಿ, ಕಮಲಿ, ರಚನಾ, ಅಮರ್, ಬನ್ನಿ ಇಲ್ಲಿ. ಏನಿಲ್ಲ ರಿಷಿ, ಅಮರ್ ಹೆಸರಿಗೆ ಸ್ವಲ್ಪ ಆಸ್ತಿನ ಬರೆಯೋಣ ಅಂತ ನಿರ್ಧಾರ ಮಾಡಿದ್ದೀವಿ. ಏನ್ ಮಾಡ್ತಾ ಇದ್ದೀರಾ ನೀವು? ಆಸ್ತಿನ ಯಾಕತ್ತೆ? ಈ ಅಳಿಯನೇ ಮಗನ್ ತರ ನೋಡ್ಕೊಂತಾ ಇದ್ದೀರಲ್ಲ ಅತ್ತೆ. ನನಗಷ್ಟೇ ಸಾಕು, ಬೇರೇನು ಬೇಡ. ಅಮರ್, ನಿನ್ನ ಮಗನ್ ತರ ನೋಡ್ತಾ ಇರೋದಕ್ಕೆ ಆಸ್ತಿ ಬರೆಯೋ ನಿರ್ಧಾರ ಮಾಡಿರೋದು. ಆದ್ರೆ ಅತ್ತೆ, ನನಗೆ ಆಸ್ತಿ ಯಾವುದು ಬೇಡ.
ಹೌದಮ್ಮ, ನಮಗೆ ಯಾವ ಆಸ್ತಿನೂ ಬೇಡ. ನಿನ್ ಪ್ರೀತಿ ಇದೆಯಲ್ಲ, ಅದೇ ನಮ್ಗೆ ಆಸ್ತಿ. ನೋಡು ಅಮರ್, ನಾನು ಈ ಆಸ್ತಿನ ನಿನಗೆ ಅಂತ ಕೊಡ್ತಾ ಇಲ್ಲ, ನನ್ನ ಮಗಳಿಗೆ ಅಂತ ಕೊಡ್ತಾ ಇರೋದು. ಈ ಆಸ್ತಿನ ನನ್ನ ಮಗಳ ಹೆಸರಿಗೆ ಬರಿಬೇಕಿತ್ತು, ಆದರೆ ನನ್ನ ಮಗಳಿಗೆ ಜವಾಬ್ದಾರಿ ಕಡಿಮೆ. ಫ್ಯೂಚರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ನೀನು ಹಾಗಲ್ಲ, ನಿನಗೆ ತುಂಬ ಜವಾಬ್ದಾರಿ ಇದೆ. ದುಡಿಬೇಕು, ಬೆಳಿಬೇಕು, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಇದೆ. ಅದಕ್ಕೆ ನಿನ್ನ ಹೆಸರಿಗೆ ಈ ಆಸ್ತಿನ ಮಾಡ್ತಿರೋದು ಕಣೋ. ಅತ್ತೆ, ನೀವು ಹೇಳ್ತಿರೋದೆಲ್ಲ ಸರಿ, ಆದರೆ ನನಗೆ ಇದು ಯಾವುದು ಬೇಡ. ಅಮರ್, ನಾವು ಇದನ್ನ ನಮ್ಮ ಆಶೀರ್ವಾದ ರೂಪದಲ್ಲಿ ಕೊಡ್ತಾ ಇದ್ದೀವಿ, ಬೇಡ ಅನ್ಬಾರ್ದು, ತಗೋಬೇಕು. ಓಕೆ? ನೋಡು ಅಮರ್, ನಾವು ಕೊಡ್ತಾ ಇರೋ ಆಸ್ತಿನ ನೀನು ಈಗಲೇ ಬಳಸ್ಕೋಬೇಕು ಅಂತೇನಿಲ್ಲ. ನಿನ್ನ ಹೆಸರಲ್ಲಿ ಇರಲಿ, ಮುಂದೆ ಕಷ್ಟ ಬಂದಾಗ ಹೆಲ್ಪ್ ಆಗತ್ತೆ. ಅತ್ತೆ, ಯಾರಿಗೂ ಬೇಡವಾಗಿ ಎಲ್ಲರ ಕೈಲೂ ಚೀತು ಅಂತ ಒಗಿಸ್ಕೊತಾ ಇದ್ದೀನಿ ನನ್ನನ್ನ. ನೀವೆಲ್ಲರೂ ತುಂಬಾ ಎತ್ತರ ಸ್ಥಾನದ ನಿಲ್ಲಿಸ್ಬಿಟ್ರಿ. ನೀವು ತೋರಿಸ್ತಾ ಇರೋ ಈ ಪ್ರೀತಿ ಮಮತೆನ ನೋಡ್ತಿದ್ರೆ ನನ್ನ ಜನ್ಮ ಸಾರ್ಥಕ ಅನ್ಸುತ್ತೆ. ಆದ್ರೆ ನನಗೆ ಒಂದೇ ಒಂದು ಭಯ ಆತ. ನಾನು ಬಯಸ್ದೇನೆ ಆ ದೇವರು ನನಗೆ ಕೊಟ್ಟಿರೋ ಈ ನಿಮ್ಮೆಲ್ಲರೂ ಪ್ರೀತಿನೂ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ. ಆ ಸಂದರ್ಭ ಯಾವತ್ತೂ ಬರದೇ ಇರಲಿ. ಅಮರ್, ಹಾಗೆಲ್ಲ ಏನೂ ಆಗಲ್ಲ, ಡೋಂಟ್ ವರಿ. ಇದಕ್ಕೆ ಸಂಬಂಧಪಟ್ಟ ಪೇಪರ್ನೆಲ್ಲ ರೆಡಿ ಮಾಡಿಬಿಡಿ. ಆದಷ್ಟು ಬೇಗ ಅಮರ್ ಹೆಸರಿಗೆ ಆಸ್ತಿ ಟ್ರಾನ್ಸ್ಫರ್ ಆಗಬೇಕು. ನಾನು ಎಲ್ಲ ರೆಡಿ ಮಾಡಿ ನಿಮಗೆ ಕಾಲ್ ಮಾಡ್ತೀನಿ. ನೀವು ಡೈರೆಕ್ಟಾಗಿ ರಿಜಿಸ್ಟರ್ ಆಫೀಸ್ ಹತ್ರ ಬನ್ನಿ, ಎಲ್ಲ ಫಾರ್ಮಾಲಿಟೀಸ್ನ ನಾವು ಮುಗಿಸ್ಬಿಡೋಣ. ಮಾಮ್ ಹೇಳ್ದಾಗೆ ಆ ಕಮಲಿ ಇವತ್ತು ಎಕ್ಸಾಮ್ಸ್ ಬರೆಯೋಕ್ಕೆ ಬರಲ್ವಾ? ಅಥವಾ ಮಾಮ್ ನನ್ನ ಸಮಾಧಾನಕ್ಕೆ ಹೇಳಿದ್ರ? ಕ್ವೆಶ್ಚನ್ ಪೇಪರ್ ಬೇರೆ ಕಳಿಸಿದ್ರು, ನಿಜಕ್ಕೂ ಅದೇ ಕ್ವೆಶ್ಚನ್ಸ್ ಇರುತ್ತಾ? ನಂಗೆ ಒಂದು ಅರ್ಥ ಆಗ್ತಿಲ್ಲ. ಮೇಡಮ್, ಪ್ರಿನ್ಸಿಪಲ್ ಕರೆದಿದ್ದಾರೆ, ಎಕ್ಸಾಮ್ ಮುಗಿದ್ಮೇಲೆ ಮೀಟ್ ಮಾಡಬೇಕಂತೆ. ಕಮಲಿಯಲ್ಲಿ ಕ್ಯಾಬಿನಲ್ಲಿದ್ದಾರೆ. ಯಾಕೆ ಮೇಡಮ್? ಏನಿಲ್ಲ, ನನ್ನ ಎಕ್ಸಾಮ್ನ ಕಮಲಿನೇ ಅಲ್ವಾ ಬರೆಯೋದು, ಅದಕ್ಕೆ ಕೇಳಿದೆ. ಹೌದು ಮೇಡಮ್, ಇನ್ನೇನು ಬರ್ತಾರೆ. ಕಮಲಿ ಬರ್ತಾಳ ಅಂದ್ರೆ ಮಾಮ್ ಏನು ಮಾಡೇ ಇಲ್ವಾ? ಏನು ಮೇಡಮ್, ನೆನ್ನೆಗಿಂತಲೂ ಇವತ್ತು ತುಂಬ ಕಾನ್ಫಿಡೆಂಟಾಗಿ ಕಾಣ್ತಿದ್ದೀರಾ. ಚೆನ್ನಾಗಿ ಓದಿದ್ದೀರಾ? ಯಾ ಓದಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್.
ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ನಾವು ಆಡಿಟಿಂಗೋಸ್ಕರ ಬಂದಿದ್ದೀವಿ. ಆಡಿಟಿಂಗಾ? ಇದೇನು ಸರ್, ಏನು ಇನ್ಫಾರ್ಮೇಷನ್ನೇ ಕೊಡದೆ ಸಡನ್ನಾಗಿ ಬಂದಿದ್ದೀರಾ? ಆಡಿಟಿಂಗ್ ಡೇಟು ಹತ್ತಿರ ಬರ್ತಾ ಇದೆ, ನಾವು ಆಡಿಟ್ ಮಾಡಲೇಬೇಕು. ಪ್ಲೀಸ್ ಕೋಆಪ್ರೇಟ್ ಮೇಡಮ್. ಫೈಲ್ಸ್ ಎಲ್ಲ ಕೊಟ್ಬಿಟ್ರೆ ನಾವು ರೆಫರ್ ಮಾಡಿಬಿಟ್ಟು ಹೊಟ್ಬಿಡ್ತೀವಿ. ಓಕೆ ಸರ್, ಆದರೆ ನಾನೊಂದು ಸ್ಟೂಡೆಂಟ್ಗೆ ರೆಪ್ರೆಸೆಂಟೇಟಿವ್ ಆಗಿ ಎಕ್ಸಾಮ್ ಬರಿತಾ ಇದ್ದೀನಿ. ನೀವು ಸ್ವಲ್ಪ ಟೈಮ್ ಕೊಟ್ಟರೆ ಬೇರೆ ಸ್ಟಾಫ್ನ ಅರೇಂಜ್ ಮಾಡ್ತೀನಿ, ಅವ್ರು ನಿಮಗೆ ಎಲ್ಲ ಫೈಲ್ಸ್ ಕೊಡ್ತಾರೆ. ಓಕೆನಾ ಸರ್? ಸಾರಿ ಮೇಡಮ್, ಹಾಗೆಲ್ಲ ಆಗೋದಿಲ್ಲ. ಹೀಗೆ ಚೀಫ್ ಎಲ್ಲ ವಿಷಯ ನಿಮ್ಗೆ ಗೊತ್ತಿರುತ್ತೆ, ನೀವು ನಮ್ಮ ಜೊತೆ ಇದ್ದು ಕೋಆಪ್ರೇಟ್ ಮಾಡಲೇಬೇಕು. ಆದರೆ ಸರ್, ನಾನು ಎಕ್ಸಾಮ್ ಬರಿಬೇಕಲ್ವಾ? ರೆಪ್ರೆಸೆಂಟೇಟಿವ್ ಬರ್ತಿದ್ರು ತಾನೆ, ಅದಕ್ಕೆ ಬೇರೆಯವ್ರನ್ನ ಅರೇಂಜ್ ಮಾಡ್ಕೋಬೋದು. ನೋಡಿ, ನೀವು ನಮ್ಮ ಜೊತೆ ಇದ್ದು ಎಲ್ಲ ಇನ್ಫಾರ್ಮೇಷನ್ ಕೊಡಲೇಬೇಕು. ಸರಿ ಸರ್, ಬನ್ನಿ. ಅಯ್ಯೋ, ಮಾಮ್ ಹೇಳ್ದಾಗೆ ಆ ಕಮಲಿ ಇವತ್ತು ಎಕ್ಸಾಮ್ ಬರೆಯೋಕ್ಕೆ ಬರಲ್ವಾ? ಮಾಮ್ ಕೊಟ್ಟಿರೋ ಕ್ವೆಶ್ಚನ್ ಪೇಪರೇ ಬಂದಿದೆ, ಎಲ್ಲ ಕ್ವೆಶ್ಚನ್ಸು ನೀಟಾಗಿ ನೋಡ್ಕೊಂಡಿದ್ದೀನಿ. ಬಟ್ ಈಗ ಎಕ್ಸಾಮ್ ಬರೆಯೋಕ್ಕಾಗ್ತಿರೋ ಸಿಚುವೇಶನ್ ಇದೆಯಲ್ಲ, ಕೈ ಸರಿ ಇದ್ರೂ ನಾನು ಬರೆಯೋಕ್ಕಾಗ್ತಿಲ್ಲ. ಏನು ಮಾಡಲಿ? ಅನಿಕಾ, ಇವತ್ತಿನ ಎಕ್ಸಾಮ್ನ ಬರೆಯೋದಕ್ಕೆ ಕಮಲಿ ಅವ್ರು ಬರ್ತಿಲ್ವಾ? ಬೇರೆ ಯಾರಾದರೂ ಬರ್ತೀಯಾರಾ? ಆ್ಯಕ್ಚುಲಿ ರಿಷಿ, ಕಮಲಿನೇ ಬರಬೇಕು, ಬಟ್ ಅವಳಿನ್ನ ಬಂದಿಲ್ಲ. ನಂಗೆ ತುಂಬ ಟೆನ್ಷನ್ ಆಗ್ತಿದೆ, ತುಂಬ ಲೇಟ್ ಆಗ್ತಿದೆ ರಿಷಿ. ಸರಿ, ಟೆನ್ಷನ್ ಆಗಬೇಡ, ವೇಟ್ ಎ ಸೆಕೆಂಡ್. ಮ್ಯಾಮ್, ಯು ಟೇಕ್ ಕೇರ್ ಆಫ್ ದಿ ಕ್ಲಾಸ್. ಅನಿಕಾ, ಇವತ್ತು ಎಕ್ಸಾಮ್ನ ನಾನು ಬರ್ಕೊಡ್ತೀನಿ. ರಿಷಿ, ನೀನಾ? ಎಸ್, ನಾನೇ. ಥ್ಯಾಂಕ್ ಯು ರಿಷಿ, ಥ್ಯಾಂಕ್ ಯು ಸೋ ಮಚ್. ವಾವ್, ಎಲ್ಲ ಕ್ವೆಶನ್ಸ್ನು ಚೆನ್ನಾಗಿ ಆನ್ಸರ್ ಮಾಡ್ತಿದ್ಯಾ. ಐ ಥಿಂಕ್ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ಯಾ. ಎಸ್ ರಿಷಿ, ವೆರಿ ವೆಲ್ ಪ್ರಿಪೇರ್. ಆಕ್ಚುಲಿ ಈ ಸಬ್ಜೆಕ್ಟ್ ನಿನ್ನ ಹತ್ರನೇ ಕಲ್ತಿದ್ದು. ಅಂಡ್ ಯು ನೋ ವಾಟ್, ದಿಸ್ ಇಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್. ಮೊನ್ನೆ ಕೂಡ ನೀನು ನನಗೆ ಸ್ವಲ್ಪ ಟಿಪ್ಸ್ ಕೊಟ್ಟೆ. ಸೊ ವಿತ್ ದ್ಯಾಟ್ ಹೆಲ್ಪ್ ನಂಗೆ ಎಲ್ಲ ಗೊತ್ತು. ಗುಡ್. ಈ ಸಿಚುವೇಶನಲ್ಲೂ ಇಷ್ಟೊಂದು ಚೆನ್ನಾಗಿ ಓದ್ತಿರೋದು ಖುಷಿ ಆಗ್ತದ. ಒಂದು ನಿಮಿಷ, ಕ್ವೆಶ್ಚನ್ ಪೇಪರ್ ಕೊಡು. ರಿಷಿ, ನೆಕ್ಸ್ಟ್ ಪೇಜಲ್ಲಿರೋ ಕ್ವೆಶ್ಚನ್ಗೆ ನಾನು ಆನ್ಸರ್ ಕೊಡ್ಲಾ?
ನೆಕ್ಸ್ಟ್ ಪೇಜಲ್ಲಿರೋ ಕ್ವಶನ್ಗ? ಹಾ. ಅನಿಕಾ, ನೆಕ್ಸ್ಟ್ ಪೇಜ್ನ ಟರ್ನ್ ಮಾಡದೆ ಕ್ವೆಶನ್ ಏನು ಅಂತ ತಿಳ್ಕೊಂಡು ಆನ್ಸರ್ ಮಾಡ್ತಿದ್ಯಾ? ಮುಂಚೆನೆ ಕ್ವಶನ್ ಪೇಪರ್ ಸಿಕ್ತ ಹಾಗೆ